ಸಂಕ್ಷಿಪ್ತ ಕನ್ನಡ ವಾಲ್ಮೀಕಿ ರಾಮಾಯಣ. ಯುದ್ಧಕಾಂಡ. ತನ್ನ ಮನಸ್ಸಿನಲ್ಲಿ ಇದ್ದುದನ್ನು ರಾವಣನಿಗೆ ಹೇಳಿಬಿಟ್ಟ ಮೇಲೆ ವಿಭೀಷಣನು ಲಂಕೆಯನ್ನು ಬಿಟ್ಟು ಸಮುದ್ರವನ್ನು ದಾಟಿ ರಾಮಲಕ್ಷ್ಮಣರು ಇದ್ದಲ್ಲಿಗೆ ಬಂದನು. ಆಕಾಶದಲ್ಲಿ ದೇದೀಪ್ಯಮಾನನಾಗಿ 4 ರಾಕ್ಷಸರೊಡನೆ ಬರುತ್ತಿರುವ ಅವನನ್ನು ಕಪಿವೀರರು ನೋಡಿದರು. ದಿವ್ಯಾಭರಣಭೂಷಿತನೂ ಗದಾಪಾಣಿಯೂ ಆಗಿ ಬರುತ್ತಿದ್ದ ಅವನನ್ನು ಅವರು ಸುಗ್ರೀವನಿಗೆ ತೋರಿಸಿದರು. ಅವನು ಅವರನ್ನು ಬಹುಹೊತ್ತು ನೋಡಿ ಹನುಮಂತನಿಗೆ, ಈ ರಾಕ್ಷಸ ಆಯುಧಪಾಣಿಯಾಗಿ 4 ಸಹಚರರೊಡನೆ ನಮ್ಮನ್ನು ಕೊಲ್ಲುವುದಕ್ಕಾಗಿಯೇ ಬರುತ್ತಿದ್ದಾನೆಂದು ತೋರುತ್ತದೆ ಎಂದನು. ತಕ್ಷಣವೇ ಕಪಿಗಳು ಹತ್ತಿರವಿದ್ದ ಮರಗಳನ್ನು ಕಿತ್ತು ಬಂಡೆಗಳನ್ನು ಎತ್ತಿಕೊಂಡು ಎದುರಿಸಲು ಸಜ್ಜಾಗಿ ನಿಂತರು. ಇದನ್ನು ಗಮನಿಸಿದ ವಿಭೀಷಣನು ಅವರಿಗೆ ಕೇಳುವಷ್ಟು ದೊಡ್ಡ ಧ್ವನಿಯಲ್ಲಿ, ಆಕಾಶದಿಂದಲೇ ನಾನು ಪಾಪಿಯಾದ ರಾವಣನೆಂಬ ರಾಕ್ಷಸನ ತಮ್ಮ ವಿಭೀಷಣ. ಈ ರಾವಣನು ಜನಸ್ಥಾನದಿಂದ ಸೀತೆಯನ್ನು ಕದ್ದು ಮಾರ್ಗ ಮಧ್ಯದಲ್ಲಿ ಎದುರಿಸಿದ ಜಟಾಯುವನ್ನು ಕೊಂದು ಸೀತೆಯನ್ನು ಸೆರೆಯಲ್ಲಿಟ್ಟಿದ್ದಾನೆ. ಆಕೆಯನ್ನು ರಾಮನಿಗೆ ಹಿಂದಿರುಗಿಸಿ ಬಿಡು ಎಂದು ನಾನು ಅವನಿಗೆ ಸಾರಿ ಸಾರಿ ಹೇಳಿದೆ. ಪಾಪ ಮಾರ್ಗವನ್ನು ತುಳಿಯದಂತೆ ನನ್ನಿಂದಾದಷ್ಟೂ ಬುದ್ಧಿ ಹೇಳಿದೆ. ಆದರೆ ಅವನು ಕೇಳಲಿಲ್ಲ. ನನ್ನನ್ನು ಕೀಳಾಗಿ ನಡೆಸಿಕೊಂಡ. ಬಹು ಕೆಟ್ಟದಾಗಿ ನಿಂದಿಸಿ ಅವಮಾನ ಮಾಡಿದ. ಅದರಿಂದ ನೊಂದಿರುವ ನಾನು ನನ್ನ ಹೆಂಡತಿ ಮಕ್ಕಳನ್ನೂ ಬಿಟ್ಟು ಶ್ರೀರಾಮನಲ್ಲಿಗೆ ಶರಣು ಬಂದಿದ್ದೇನೆ. ವಾನರರೇ, ಸರ್ವಲೋಕ ಶರಣ್ಯನಾದ ಶ್ರೀರಾಮನಿಗೆ ಈ ವಿಚಾರವನ್ನು ದಯವಿಟ್ಟು ತಿಳಿಸಿ ಎಂದನು. ಇದನ್ನು ಕೇಳಿದ ಸುಗ್ರೀವನು ಬೇಗನೆ ರಾಮಲಕ್ಷ್ಮಣರಿದ್ದಲ್ಲಿಗೆ ಹೋಗಿ ತ್ವರೆಯಿಂದ ಏದುಸಿರು ಬಿಡುತ್ತಾ, ರಾವಣನ ತಮ್ಮ ವಿಭೀಷಣನಂತೆ 4 ರಾಕ್ಷಸರೊಡನೆ ಬಂದಿರುವ ಅವನು ನಿನಗೆ ಶರಣಾಗುವವನಂತೆ. ರಾಮ, ಎಲ್ಲವನ್ನೂ ನಿಧಾನವಾಗಿ ಪರಿಶೀಲಿಸು. ಶತ್ರುವಿನ ದೃಷ್ಟಿಯನ್ನೂ ಧರ್ಮವನ್ನೂ ಪರಿಗಣಿಸಿ ಏನು ಮಾಡಬೇಕೆಂದು ನಿರ್ಧರಿಸು. ಈ ರಾಕ್ಷಸರು ಮಾಯಾವಿಗಳು, ಕಾಮರೂಪಿಗಳು. ಬೇಕಾದ ಹಾಗೆ ವೇಷ ಕಟ್ಟುತ್ತಾರೆ. ಅವರನ್ನು ನಂಬಬಾರದು. ಈ ವಿಭೀಷಣ ರಾವಣನ ಗೂಢಚಾರನಿರಬೇಕು. ನಮ್ಮ ನಡುವೆ ಇದ್ದುಕೊಂಡು ಏನೋ ಕೇಡು ಮಾಡುವುದಕ್ಕೆ ಬಂದಿರುವಂತೆ ತೋರುತ್ತದೆ. ಮೊದಲು ನಿನ್ನ ಮನಸ್ಸನ್ನು ಒಲಿಸಿಕೊಂಡು ಆಮೇಲೆ ನೀನು ಅನ್ಯಮನಸ್ಕನಾಗಿದ್ದಾಗ ಸಮಯ ಸಾಧಿಸಿ ಘಾತಿಸಬಹುದು. ಅವನೇ ಹೇಳುವಂತೆ ಸ್ವಭಾವತಃ ರಾಕ್ಷಸ, ರಾವಣನ ಸೋದರ. ಅವನನ್ನು ನಂಬಬೇಡ. ದೂತನೆಂದು ಭಾವಿಸಿ ಅವನು ಹೇಳುವುದನ್ನು ಕೇಳಿ ಶಿಕ್ಷಿಸಬೇಕಾದಲ್ಲಿ ಸೂಕ್ತವಾಗಿ ಶಿಕ್ಷಿಸು. ಕಾಗೆಗಳ ಹಿಂಡಿನಲ್ಲಿ ಬಂದು ಸೇರಿಕೊಂಡ ಗೂಬೆಯು ಸಮಯ ಸಾಧಿಸಿ ಕಾಗೆಗಳನ್ನು ನಾಶ ಮಾಡುವಂತೆ ಅವನು ನಮ್ಮನ್ನು ನಂಬಿಸಿ ನಮ್ಮೊಡನೆ ಸೇರಿಕೊಂಡು ನಂತರ ದ್ರೋಹ ಬಗೆಯಬಹುದು. ಆದ್ದರಿಂದ ಇವರೆಲ್ಲರಿಗೂ ಉಗ್ರ ದಂಡನೆಯನ್ನು ವಿಧಿಸಿ ವಧಿಸುವಂತೆ ಆಜ್ಞಾಪಿಸು ಎಂದನು. ಸುಗ್ರೀವ ಎಷ್ಟಾದರೂ ರಾಜಕಾರಣಿ, ವ್ಯಕ್ತಿಗಳನ್ನು ಅರಿತುಕೊಳ್ಳುವುದರಲ್ಲಿ ನುರಿತವನು. ಇಷ್ಟು ಹೇಳಿ ಸುಮ್ಮನಾದನು. ರಾಮನು ಕಪಿವೀರರೆಲ್ಲರನ್ನೂ ಒಮ್ಮೆ ನೋಡಿ ಕೊನೆಗೆ ಹನುಮಂತನಿಗೆ, ಸುಗ್ರೀವ ಹೇಳಿದುದನ್ನು ನೀವೆಲ್ಲರೂ ಕೇಳಿರುವಿರಿ. ವಿಭಿನ್ನ ದೃಷ್ಟಿಕೋನಗಳು ಸಾಧ್ಯವಿರುವ ಇಂತಹ ಪರಿಸ್ಥಿತಿ ಒದಗಿದಾಗ ತೀರ್ಮಾನಕ್ಕೆ ಬರುವ ಮೊದಲು ಎಲ್ಲರ ಅಭಿಪ್ರಾಯಗಳನ್ನೂ ತಿಳಿಯುವುದು ಒಳ್ಳೆಯದಲ್ಲವೇ? ನನ್ನ ಹಿತೈಷಿಗಳಾದ ನೀವೆಲ್ಲರೂ ನಿಮ್ಮ ಮನಸ್ಸಿನಲ್ಲಿ ಇರುವುದನ್ನು ಹೇಳಿರಿ ಎಂದನು. ಆಗ ಅವನು ವಿನೀತನಾಗಿ, ಶ್ರೀರಾಮ, 3 ಲೋಕಗಳಲ್ಲಿಯೂ ನಿನಗೆ ತಿಳಿಯದ ವಿಷಯವಿಲ್ಲ. ನಮ್ಮ ಅಭಿಪ್ರಾಯವನ್ನು ಕೇಳುತ್ತಿರುವುದು ನಿನ್ನ ಸಹೃದಯತೆಯಿಂದಾಗಿ. ನೀನು ಶೂರ, ಸತ್ಯಸಂಧ, ರುಜುತ್ವವುಳ್ಳವನು, ದೃಢ ನಿಲುವು ಉಳ್ಳವನು. ಸಮಯೋಚಿತ ಪ್ರಜ್ಞೆಯುಳ್ಳ ನೀನು ಚೆನ್ನಾಗಿ ಯೋಚಿಸಿಯೇ ಕೆಲಸ ಮಾಡುತ್ತೀಯೆ. ಪ್ರೀತಿ ಪಾತ್ರರ ಮೇಲೆ ದಯೆಯುಳ್ಳವನು. ಪ್ರಾಜ್ಞರೂ ವಿವೇಕಿಗಳೂ ಆದ ಮಂತ್ರಿಗಳು ಮೊದಲು ತಮ್ಮ ಅಭಿಪ್ರಾಯವನ್ನು ಸೂಚಿಸಲಿ ಎಂದನು. ಅಂಗದನು ಹತ್ತಿರ ಬಂದು, ಶತ್ರುಪಕ್ಷದಿಂದ ಬಂದಿರುವ ಕಾರಣ ಇವನನ್ನು ಅನುಮಾನದಿಂದಲೇ ನೋಡಬೇಕು. ಆಷಾಢಭೂತಿಗಳ ಆಂತರ್ಯವು ಯಾವಾಗಲೂ ಗೋಪ್ಯವಾಗಿರುತ್ತದೆ. ಸಮಯ ಒದಗಿ ಬಂದಾಗ ಅವರು ತಮ್ಮನ್ನು ನಂಬಿದವರನ್ನು ಘಾತಿಸುತ್ತಾರೆ. ಈ ರಾಕ್ಷಸರನ್ನು ನಮ್ಮ ಕಡೆಗೆ ತೆಗೆದುಕೊಳ್ಳುವುದಕ್ಕೆ ಮೊದಲು
ಸಾಧಕ ಬಾಧಕಗಳನ್ನು ಚೆನ್ನಾಗಿ ಪರ್ಯಾಲೋಚಿಸಬೇಕು. ಅವರ ಪ್ರಾಮಾಣಿಕತೆಯ ಬಗ್ಗೆ ಸ್ವಲ್ಪವೇ ಸಂಶಯ ಬಂದರೂ ತೆಗೆದುಕೊಳ್ಳುವುದು ಬೇಡ. ಒಳ್ಳೆಯವರೂ ಪ್ರಯೋಜನಕಾರಿಗಳೂ ಆಗಿದ್ದರೆ ಸೇರಿಸಿಕೊಳ್ಳಬಹುದು ಎಂದನು. ಇತರ ವಾನರವೀರರೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಹೆಚ್ಚು ಕಡಿಮೆ ಒಟ್ಟಾಭಿಪ್ರಾಯವು ವಿಭೀಷಣನನ್ನು ತೆಗೆದುಕೊಳ್ಳುವುದಕ್ಕೆ ವಿರೋಧವಾಗಿಯೇ ಇದ್ದಿತು. ಕೊನೆಯಲ್ಲಿ ಹನುಮಂತನು ಮೃದುವಾಗಿ, ಇನಿದಾಗಿ, ಅರ್ಥವತ್ತಾಗಿ ನುಡಿದನು. ಶ್ರೀರಾಮ, ನೀನು ಬೃಹಸ್ಪತಿಗಿಂತಲೂ ಪ್ರಾಜ್ಞ, ಊಹಾಪೋಹ ವಿಚಕ್ಷಣ, ಸಂಭಾಷಣಾ ಕುಶಲ. ನಿನ್ನ ವಿವೇಕವನ್ನು ಮೀರಿದುದು ಯಾವುದಿದೆ? ಆದರೂ ನೀನು ಕೇಳಿದೆ ಎಂದು ನನಗನ್ನಿಸಿದ್ದನ್ನು ಹೇಳುತ್ತೇನೆ. ರಾಘವ, ಕಪಿವೀರರು ಅನೇಕ ಅಭಿಪ್ರಾಯಗಳನ್ನು ಮುಂದಿಟ್ಟಿದ್ದಾರೆ. ಇವುಗಳು ವಿಚಾರಣೀಯ ಎನ್ನಿಸುತ್ತದೆ. ಅಂಗದ ಹೇಳಿದಂತೆ ಗುಣದೋಷಗಳನ್ನು ಪರೀಕ್ಷಿಸುವುದು ಈಗ ಸಾಧ್ಯವಲ್ಲ. ಒಬ್ಬನನ್ನು ಒಂದು ಕೆಲಸದಲ್ಲಿ ನಿಯೋಜಿಸದೆ ಆತನ ಗುಣವನ್ನು ಕಂಡುಕೊಳ್ಳುವುದು ಹೇಗೆ? ಹಾಗೆಂದು ಈಗ ನಾವು ವಿಭೀಷಣನನ್ನು ಮಹತ್ತರವಾದ ಕಾರ್ಯದಲ್ಲಿ ನಿಯೋಜಿಸಲೂ ಆಗದು. ಶರಭ ಹೇಳಿದಂತೆ ಗುಪ್ತಚಾರರನ್ನು ನೇಮಿಸಿ ವಿಭೀಷಣನನ್ನು ಪರೀಕ್ಷಿಸುವುದು ಉಚಿತ ಎನ್ನಿಸದು. ದೂರದಲ್ಲೆಲ್ಲೋ ಅವಿತಿರುವವನ ಮೇಲೆ ಬೇಕಾದರೆ ಗೂಢಚಾರರನ್ನು ನೇಮಿಸಬಹುದು. ಸಾಕ್ಷಾತ್ತಾಗಿ ಎದುರಿಗೇ ನಿಂತಿರುವವನ ಮೇಲೆ ಗೂಢಚರ್ಯ ಎಂಥದು? ವಿಭೀಷಣ ಬಂದಿರುವ ಕಾಲ ದೇಶಗಳು ಸರಿಯಾಗಿಲ್ಲ ಎಂದು ಜಾಂಬವಂತನ ಅಭಿಪ್ರಾಯ. ನನಗೆ ಹಾಗೆನ್ನಿಸುವುದಿಲ್ಲ. ವಿಭೀಷಣ ಬಂದಿರುವ ಈ ಕಾಲವೇ, ಈ ದೇಶವೇ ಪ್ರಶಸ್ತವಾಗಿವೆ. ಅವನು ಈಗ ಒಬ್ಬ ಉತ್ತಮ ಪುರುಷನ ಕಡೆಗೆ ಬದಲಾಯಿಸುತ್ತಿದ್ದಾನೆ. ಹಾಗೆ ಮಾಡುವ ಮೊದಲು ರಾವಣನ ದುಷ್ಟತನವನ್ನೂ ಶ್ರೀರಾಮನ ಶಿಷ್ಟತನವನ್ನೂ ತುಲನೆ ಮಾಡಿ ನೋಡಿಯೇ ಇಲ್ಲಿಗೆ ಬಂದಿದ್ದಾನೆ. ಆದ್ದರಿಂದ ಅವನು ಇಲ್ಲಿಗೆ ಬಂದಿರುವುದು ಸರ್ವಥಾ ಯುಕ್ತವಾಗಿದೆ. ಈವರೆಗೆ ರಾವಣನಿಗೆ ತನ್ನಿಂದಾದಷ್ಟೂ ವಿವೇಕವನ್ನು ಹೇಳಿ ನೋಡಿದ ಫಲ ಕಾಣಲಿಲ್ಲ. ಈಗ ನೀನು ಸಮಸ್ತ ಸೈನ್ಯದೊಂದಿಗೆ ಯುದ್ಧಕ್ಕೆ ಸಿದ್ಧವಾಗಿ ಬಂದು ನಿಂತಿರುವುದನ್ನು ನೋಡಿ ಇದೇ ಸರಿಯಾದ ಕಾಲವೆಂದು ಇಲ್ಲಿಗೆ ಬಂದಿದ್ದಾನೆ. ಈ ತೀರ್ಮಾನವು ವಿಭೀಷಣನ ಉತ್ತಮ ನಿರ್ಧಾರ ಶಕ್ತಿಯನ್ನು ತೋರಿಸುತ್ತದೆ. ಆದ್ದರಿಂದ ವಿಭೀಷಣನು ಸರಿಯಾದ ಕಾಲದಲ್ಲಿ, ಸರಿಯಾದ ಸ್ಥಳದಲ್ಲಿ ನಮ್ಮ ಕಡೆಗೆ ಬಂದಿದ್ದಾನೆ. ಮೈಂದ ಹೇಳಿದಂತೆ ವಿಭೀಷಣನೊಂದಿಗೆ ಮೊದಲು ಮಾತನಾಡಿ ಅವನು ಒಳ್ಳೆಯವನೋ ಕೆಟ್ಟವನೋ ನಿರ್ಧರಿಸುವುದೂ ಸರಿಯಲ್ಲ. ಯಾವ ಅಪರಿಚಿತನನ್ನೇ ಆಗಲಿ ನೀನು ಯಾರು, ಎಲ್ಲಿಂದ ಬಂದಿರುವೆ, ಏಕೆ ಬಂದಿರುವೆ ಎಂದೆಲ್ಲ ವಿಚಾರಿಸಿದರೆ ಅವನು ಸಹಜವಾಗಿ ನಮ್ಮ ಮೇಲೆ ಸಂದೇಹಗೊಳ್ಳುತ್ತಾನೆ. ತಿಳಿದೂ ಈ ರೀತಿ ಕೇಳುತ್ತಿರುವರಲ್ಲ ಎಂದು ಅವನ ಮನಸ್ಸು ಖಿನ್ನವಾಗುತ್ತದೆ. ಅದೂ ಅಲ್ಲದೆ ಕೇವಲ ಮಾತನಾಡುವುದರಿಂದ ಒಬ್ಬನು ಒಳ್ಳೆಯವನೋ ಕೆಟ್ಟವನೋ ಎಂದು ನಿರ್ಧರಿಸಲು ಸಾಧ್ಯವಿಲ್ಲ. ನನ್ನ ಅಭಿಪ್ರಾಯದಲ್ಲಿ ಈ ರಾಕ್ಷಸನು ನಿರ್ದೋಷಿ ಎಂದೇ ತೋರುತ್ತದೆ. ಇವನ ಪ್ರಸನ್ನವದನ, ಕಲುಷರಹಿತ ಮಾತುಗಳು ಇವುಗಳಿಂದ ಇವನು ದುಷ್ಟನಲ್ಲ ಎನ್ನಿಸುತ್ತದೆ. ದುಷ್ಟನ ದೌಷ್ಟ್ಯ ಎಷ್ಟೇ ಮುಚ್ಚಿಟ್ಟುಕೊಂಡರೂ ಬಾಹ್ಯ ಚಿಹ್ನೆಗಳಿಂದ ಸ್ಪಷ್ಟವಾಗಿ ಕಾಣುತ್ತದೆ. ವಿಭೀಷಣನಲ್ಲಿ ಈ ಬಗೆಯ ದುಷ್ಟತನ ನನಗೆ ಕಾಣುತ್ತಿಲ್ಲ. ರಾಮ, ವಿಭೀಷಣನು ನಿಜವಾಗಿಯೂ ಚೆನ್ನಾಗಿ ಯೋಚಿಸಿಕೊಂಡೇ ಇಲ್ಲಿಗೆ ಬಂದಿದ್ದಾನೆ. ನಿಮ್ಮ ಉತ್ಸಾಹಪೂರ್ಣವಾದ ನೇರ ನಡೆ, ರುಜುತ್ವ, ಧಾರ್ಮಿಕತೆ, ರಾವಣನ ಕುಟಿಲತನ, ಮಿಥ್ಯಾಚಾರ, ನೀವು ವಾಲಿಯನ್ನು ಕೊಂದು ಸುಗ್ರೀವನಿಗೆ ರಾಜ್ಯವನ್ನು ಕೊಡಿಸಿದ್ದು ಎಲ್ಲವನ್ನೂ ಅರಿತೇ ರಾಜ್ಯಕಾಮನಾಗಿ ಸರಿಯಾದ ಕಾಲದಲ್ಲಿಯೇ ನಿಮ್ಮ ಆಶ್ರಯಕ್ಕೆ ಬಂದಿದ್ದಾನೆ. ಇವನನ್ನು ನಮ್ಮೊಡನೆ ಇರಿಸಿಕೊಳ್ಳುವುದೇ ಸರಿ ಎನ್ನಿಸುತ್ತದೆ. ಯಥಾಶಕ್ತಿಮಯೋಕ್ತಂ ತು ರಾಕ್ಷಸಸ್ಯಾರ್ಜವಂ ಪ್ರತಿ ತ್ವಂ ಪ್ರಮಾಣಂ ತು ಶೇಷಸ್ಯ ಶ್ರುತ್ವಾ ಬುದ್ಧಿಮತಾಂ ವರ. ಪ್ರಭು, ನೀನು ಬುದ್ಧಿವಂತರಲ್ಲಿ ಶ್ರೇಷ್ಠನಾದವನು. ಯಥಾಶಕ್ತಿಯಾಗಿ ನನಗೆ ತಿಳಿಯುವ ಮಟ್ಟಿಗೆ ಆ ರಾಕ್ಷಸನು ರುಜುಬುದ್ಧಿಯುಳ್ಳವನು ಎಂದು ನಿವೇದಿಸಿಕೊಂಡಿದ್ದೇನೆ. ಮುಂದಿನ ತೀರ್ಮಾನವು ನಿನಗೇ ಸೇರಿದ್ದು ಎಂದನು. ಹನುಮಂತನು ಹೇಳಿದ ಮಾತಿನಿಂದ ಶ್ರೀರಾಮನ ಮುಖ ಪ್ರಸನ್ನವಾಯಿತು. ಅವನು ವಿಭೀಷಣನ ವಿಚಾರವಾಗಿ ನಾನು ಹೇಳುವುದೂ ಒಂದು ಮಾತಿದೆ. ಮಿತ್ರಭಾವದಿಂದ ನನ್ನನ್ನು ಅರಸಿಕೊಂಡು ಬಂದಿರುವವರನ್ನು ನಾನು ಎಂದಿಗೂ ಕೈಬಿಡಲಾರೆ.
ಒಂದು ವೇಳೆ ನೀವು ಹೇಳುವಂತೆ ಅವನಲ್ಲಿ ದೋಷವಿದ್ದರೂ ಶರಣಾಗತರಿಗೆ ಆಶ್ರಯ ಕೊಡುವುದು ಶಿಷ್ಟರಿಗೆ ನಿಂದನೀಯವಲ್ಲ ಎಂದನು. ಆಗ ಸುಗ್ರೀವನು, ರಾಮ, ಈ ರಾಕ್ಷಸ ಅಪರಿಚಿತ. ಅವನು ಒಳ್ಳೆಯವನೋ ಕೆಟ್ಟವನೋ ಎಂಬುದು ಈಗ ಅಪ್ರಸ್ತುತ. ಆದ್ದರಿಂದ ನಮಗೇನೂ ಬಾಧಕವಿಲ್ಲ. ನನ್ನ ಮಟ್ಟಿಗೆ ಹೇಳುವುದಾದರೆ, ಕಷ್ಟ ಸಮಯದಲ್ಲಿ ಅಣ್ಣನನ್ನೇ ತೊರೆದು ಬಂದಿರುವ ಇವನು ನಂಬಿದ ಮೇಲೆ ನಮ್ಮನ್ನೂ ಬಿಟ್ಟು ಹೋಗಲಾರನೆಂದು ಹೇಗೆ ಹೇಳುವುದು? ಆದ್ದರಿಂದ ಇವನನ್ನು ಸೇರಿಸಿಕೊಳ್ಳುವುದೇ ಬೇಡ ಎಂದನು. ಸುಗ್ರೀವನ ಮಾತನ್ನು ಕೇಳಿದ ರಾಮನು ಮುಗುಳ್ನಗುತ್ತಾ ಲಕ್ಷ್ಮಣನನ್ನು ಕುರಿತು, ವಿಭೀಷಣನಿಗೆ ಸಿಂಹಾಸನದ ಆಸೆ ಪ್ರಧಾನವಾಗಿಲ್ಲವೆಂದೇ ನನಗೆ ತೋರುತ್ತದೆ. ರಾಕ್ಷಸರಲ್ಲಿಯೂ ಚಾಣಾಕ್ಷರಾದವರು ಇರಬಹುದು. ಆದ್ದರಿಂದ ಇವನನ್ನು ಸೇರಿಸಿಕೊಳ್ಳೋಣ. ಅಣ್ಣನೊಂದಿಗೆ ಇನ್ನು ಮುಂದೆ ಇರುವುದು ಅಸಾಧ್ಯವೆಂದೆನಿಸಿ ನಿಮ್ಮಲ್ಲಿಗೆ ಬಂದಿದ್ದೇನೆ ಎಂದು ಅವನು ಹೇಳುವುದನ್ನು ನಂಬೋಣ. ಲಕ್ಷ್ಮಣ, ಎಲ್ಲ ಸೋದರರೂ ಭರತನ ಹಾಗೆ ಇರುವುದಿಲ್ಲ. ನಮ್ಮ ತಂದೆಗೆ ಇರುವ ಹಾಗೆ ಎಲ್ಲರಿಗೂ ಒಳ್ಳೆಯ ಮಕ್ಕಳು ಇರುವುದಿಲ್ಲ. ಹಾಗೆಯೇ ನಿನ್ನಂತಹ ಹಿತೈಷಿಗಳೂ ವಿರಳ ಎಂದನು. ಹತ್ತಿರವೇ ಇದ್ದ ಸುಗ್ರೀವನು ಈ ಮಾತನ್ನು ಕೇಳಿ, ರಾಮ, ನೀನು ಎಲ್ಲವನ್ನೂ ಒಳಿತಾಗಿಯೇ ಭಾವಿಸುವವನು. ಈ ವಿಭೀಷಣನನ್ನು ರಾವಣನಿಂದ ಪ್ರೇರಿತನಾಗಿ ಕುಟಿಲ ಬುದ್ಧಿಯಿಂದ ಬಂದಿರುವ ಗುಪ್ತಚಾರನೆಂದೇ ತಿಳಿ. ಇವನನ್ನು ಕೊಂದು ಬಿಡುವುದೇ ಒಳ್ಳೆಯದು ಎಂದೇ ಮತ್ತೊಮ್ಮೆ ಹೇಳಿದನು. ರಾಮನು ನಕ್ಕು, ಅವನು ಒಳ್ಳೆಯವನೋ ಕೆಟ್ಟವನೋ ಎನ್ನುವುದು ಮುಖ್ಯವಲ್ಲವೇ ಅಲ್ಲ. ನಾನು ಮನಸ್ಸು ಮಾಡಿದರೆ ದೇವದಾನವ ಪಿಶಾಚಗಳಿಂದ ಕೂಡಿದ ಇಡೀ ಪ್ರಪಂಚವನ್ನು ನನ್ನ ಕಿರುಬೆರಳಿನ ತುದಿಯಿಂದಲೇ ನಾಶ ಮಾಡಿಬಿಡಬಲ್ಲೆ. ಶರಣಾಗತನಾಗಿ ಬಂದವನಿಗೆ ಆಶ್ರಯ ಕೊಡಬೇಕು ಎಂದು ಧರ್ಮ ಹೇಳುತ್ತದೆ. ನಿನ್ನಲ್ಲಿ ಶರಣಾಗಿದ್ದೇನೆ ಎಂದು ಹೇಳಿಕೊಂಡು ಬಂದವನನ್ನು ನಾನೆಂದಿಗೂ ತ್ಯಜಿಸಲಾರೆ. ಅವನು ವಿಭೀಷಣನಾಗಿರಲಿ ಅಥವಾ ಒಂದು ವೇಳೆ ರಾವಣನೇ ಆಗಿದ್ದರೂ ಅವನಿಗೆ ಅಭಯವನ್ನಿತ್ತು ಆಶ್ರಯ ಕೊಟ್ಟೇ ಕೊಡುತ್ತೇನೆ. ಹೋಗಿ ಅವನನ್ನು ಕರೆದುಕೊಂಡು ಬಾ ಎಂದನು. ಸುಗ್ರೀವನಿಗೆ ರಾಮನ ಸೌಹಾರ್ದ ಭಾವವನ್ನು ಕಂಡು ಆಶ್ಚರ್ಯವಾಯಿತು. ರಾಮ, ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುವ ಧರ್ಮಾತ್ಮ ನೀನು. ನಿನ್ನ ಈ ನಿಲುವಿನಲ್ಲಿ ಆಶ್ಚರ್ಯವೇನಿದೆ? ಈಗ ನನ್ನ ಮನಸ್ಸಿಗೂ ವಿಭೀಷಣನು ಪರಿಶುದ್ಧಾತ್ಮನೆಂದೇ ಭಾಸವಾಗುತ್ತಿದೆ. ಅವನು ಗೂಢಚಾರನೆಂದು ಸಂದೇಹ ಪಡದೆ ಅವನನ್ನು ನಮ್ಮ ಜೊತೆಗೆ ಸೇರಿಸಿಕೊಂಡು ನಮ್ಮ ಮಿತ್ರನನ್ನಾಗಿ ಮಾಡಿಕೊಳ್ಳೋಣ. ಅವನು ನಮ್ಮ ಸುಖ ದುಃಖಗಳನ್ನು ಹಂಚಿಕೊಳ್ಳಲಿ ಎಂದನು. ಹೀಗೆ ಶ್ರೀರಾಮನು ಅಭಯ ಕೊಟ್ಟ ಮೇಲೆ ವಿಭೀಷಣನು ಭಕ್ತಿಯ ಹರ್ಷಗಳಿಂದ ಕೂಡಿ ತನ್ನ ಜೊತೆಯ 4 ರಾಕ್ಷಸರುಗಳೊಡನೆ ಆಕಾಶದಿಂದ ನೆಲದ ಮೇಲೆ ಇಳಿದನು. ರಾಮನ ಪಾದಗಳಿಗೆ ವಂದಿಸಿ ಅವುಗಳನ್ನು ಬಹು ಹೊತ್ತು ಹಿಡಿದುಕೊಂಡಿದ್ದನು. ಅನಂತರ ಮೇಲೆದ್ದು, ಶ್ರೀರಾಮ, ನಿನ್ನ ದಾಸನಾದ ನಾನು ರಾವಣನ ತಮ್ಮ. ಅವನಿಂದ ಅಪಮಾನಿತನಾಗಿದ್ದೇನೆ. ಅವನ ಪರುಷವಾಕ್ಯಗಳಿಂದ ಬಹುವಾಗಿ ನೊಂದು ನಿನ್ನಲ್ಲಿಗೆ ಶರಣು ಬಂದಿದ್ದೇನೆ. ಲಂಕೆಯನ್ನೂ ಅಲ್ಲಿದ್ದ ನನ್ನವರೆಲ್ಲರನ್ನೂ ಬಿಟ್ಟು ನಿನ್ನನ್ನೇ ನಂಬಿ ಬಂದಿದ್ದೇನೆ. ನೀನೇ ನನ್ನ ಸರ್ವಸ್ವ, ನನ್ನ ಬದುಕು, ಸುಖ ದುಃಖಗಳು ಎಲ್ಲವನ್ನೂ ನಿನ್ನ ಪಾದಮೂಲಗಳಲ್ಲಿ ಅರ್ಪಿಸಿದ್ದೇನೆ ಎಂದನು. ರಾಮನು ಅವನನ್ನು ಒಳ್ಳೆಯ ಮಾತುಗಳಿಂದ ಸಂತೈಸಿ ಕೃಪಾದೃಷ್ಟಿಯಿಂದ ನೋಡುತ್ತಾ, ವಿಭೀಷಣ, ಮೊದಲು ರಾಕ್ಷಸರ ಬಲಾಬಲಗಳು ಏನೆಂಬುದನ್ನು ತಿಳಿಸು. ಇದನ್ನು ನೀನು ಮಾತ್ರ ನಿಷ್ಕೃಷ್ಟವಾಗಿ ತಿಳಿಸಬಲ್ಲೆ ಎಂದು ಮೃದುವಾಗಿ ವಿಚಾರಿಸಿದನು. ವಿಭೀಷಣನು ಒಂದನ್ನೂ ಬಿಡದೆ ಎಲ್ಲವನ್ನೂ ಯಥಾವತ್ತಾಗಿ ವರ್ಣಿಸಿದನು. ರಾವಣನ ಶೌರ್ಯ, ಅವನು ದೇವಾಸುರ ಗಂಧರ್ವಾದಿಗಳಿಂದ ತನಗೆ ಸಾವಿಲ್ಲದಂತೆ ಬ್ರಹ್ಮನಿಂದ ವರವನ್ನು ಪಡೆದದ್ದು, ಮಂತ್ರಿಯೂ ರಾವಣನ ಮುಖ್ಯ ಸಲಹೆಗಾರನೂ ಆದ ಪ್ರಹಸ್ತ, ತಮ್ಮನಾದ ಕುಂಭಕರ್ಣ, ಯುದ್ಧದಲ್ಲಿ ಅಜೇಯ ನೆನೆಸಿಕೊಂಡಿರುವ ಅಗ್ನಿಯಿಂದ ವರ ಪಡೆದುಕೊಂಡು ಮಹಾಮಾಯಾವಿ ಎನಿಸಿರುವ ರಾವಣನ ಮಗ ಇಂದ್ರಜಿತ್ತು, ಇನ್ನಿತರ ಮಹಾವೀರರುಗಳು. ಒಟ್ಟಿನಲ್ಲಿ ರಾಮನ ಕಪಿಸೈನ್ಯ ಭಲ್ಲೂಕ ಸೈನ್ಯಗಳಿಗೆ ಹೋಲಿಸಿದರೆ ತುಂಬ ದೊಡ್ಡ ಸೈನ್ಯ ರಾವಣನದು. ವಿಭೀಷಣನು ಹೇಳಿದ್ದನ್ನು ಗಮನವಿಟ್ಟು ಕೇಳಿದ ರಾಮನು, ಒಳ್ಳೆಯದು, ಇಷ್ಟೆಲ್ಲ ಬಲವಿದ್ದರೂ ನಾನು
ಆ ರಾವಣನನ್ನೂ ಅವನ ಕಡೆಯ ಎಲ್ಲ ವೀರರನ್ನೂ ಕೊಂದು ನಿನ್ನನ್ನು ಲಂಕಾಧಿಪತಿಯಾಗಿ ಮಾಡುತ್ತೇನೆ. ರಾವಣ ಪಾತಾಳ ರಸಾತಳಗಳಿಗೇ ಹೋಗಲಿ, ಬ್ರಹ್ಮನ ಬಳಿಗೇ ಹೋಗಲಿ, ಅವನು ನನ್ನ ಬಾಣಗಳಿಂದ ತಪ್ಪಿಸಿಕೊಳ್ಳಲಾರ. ಇದನ್ನು ಸಾಧಿಸದೆ ನಾನು ಅಯೋಧ್ಯೆಗೆ ಹಿಂದಿರುಗುವುದಿಲ್ಲವೆಂದು ನನ್ನ 3 ಸಹೋದರರ ಮೇಲೆ ಆಣೆಯಿಟ್ಟು ಪ್ರತಿಜ್ಞೆ ಮಾಡುತ್ತೇನೆ ಎಂದು ಘೋಷಿಸಿದನು. ರಾಮನ ಈ ವೀರೋಚಿತ ವಾಣಿಯನ್ನು ಕೇಳಿ ವಿಭೀಷಣನು ಅವನಿಗೆ ನಮಸ್ಕಾರ ಮಾಡಿ, ಲಂಕಾನಾಶದಲ್ಲಿ ನನ್ನಿಂದಾದಷ್ಟೂ ನಿನಗೆ ಸಹಾಯ ಮಾಡುವೆನು, ನಿನ್ನ ಸೈನ್ಯದಲ್ಲಿ ಒಬ್ಬನಾಗಿದ್ದುಕೊಂಡು ಹೋರಾಡುವೆನು ಎಂದು ಧರ್ಮದ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತಿರುವೆನು ಎಂದನು. ಸುಪ್ರೀತನಾದ ರಾವಣನು ವಿಭೀಷಣನನ್ನು ಆಲಂಗಿಸಿಕೊಂಡು ಎಲ್ಲರನ್ನೂ ಪ್ರಸನ್ನ ದೃಷ್ಟಿಯಿಂದ ನೋಡುತ್ತಾ, ಲಕ್ಷ್ಮಣ, ಸಾಗರದಿಂದ ಪುಣ್ಯಜಲವನ್ನು ತೆಗೆದುಕೊಂಡು ಬಾ, ರಾಕ್ಷಸ ರಾಜನೆಂದು ವಿಭೀಷಣನಿಗೆ ಈ ಕಪಿವೀರರ ಸಮ್ಮುಖದಲ್ಲಿ ಅಭಿಷೇಕ ಮಾಡು ಎಂದನು. ಅಂತೆಯೇ ಲಕ್ಷ್ಮಣನು ಜಲವನ್ನು ತಂದು ವಿಭೀಷಣನಿಗೆ ಲಂಕೆಯ ರಾಜನೆಂದು ಪಟ್ಟಾಭಿಷೇಕ ಮಾಡಿದನು. ವಾನರರಿಗೆಲ್ಲ ಬಹಳ ಸಂತೋಷವಾಯಿತು.